ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತಿಂದ ನಾನು ಒಂದೊಂದು ವ್ಲಾಗನ್ನು ಹಾಕಬೇಕು ಮಧ್ಯೆ ಮಧ್ಯಕ್ಕೆ ಅಡುಗೆ ಜೊತೆಗೆ ಅಂತೇಳಂದು ವ್ಲಾಗನ್ನು ಹಾಕ್ತಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ಸಾಯಂಕಾಲ ಟೈಮ್ನಾಗ ಮಧ್ಯಾಹ್ನ ಒಂದು ಸ್ವಲ್ಪನೇ ಬೇಜಾರು ಮಾಡಿಕೊಂಡು ಬಾಂಡೆ ತೊಳೆದು ಬಿಟ್ಟೆ. ಎಷ್ಟು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೈ ಬಿಟ್ಟರೆ ಎಷ್ಟು ಕೆಲಸ ಮೈ ಮೇಲೆ ಬರ್ತಾವೆ. ಎಲ್ಲ ಹೆಣ್ಮಕ್ಳು ತಮ್ಮ ಸುಮ್ಮನೆ ನಾವು ಯಾವಾಗಿದ್ರು ಮಾಡೋದು ಅಂತೇಳಂದು ಮಾಡಿಬಿಟ್ರೆ ಕೆಲಸ ಆಗಿಬಿಡ್ತಾವೆ. ಮಧ್ಯಾಹ್ನ ಇವತ್ತೊಂದು ಸ್ವಲ್ಪ ಉಪವಾಸ ಅಂತ ಹೇಳಿದ್ದು, ಇದು ಗುರುವಾರದ ವಿಡಿಯೋ ಮಾಡಿದ್ದು ನಾನು. ಉಪವಾಸ ಇದ್ದೀನಿ ಅಂತೇಳಂದು ಯಾಕಂದ್ರೆ ಸ್ವಲ್ಪ ಬೇಸರ ಆಯ್ತು. ಬೇಗ ಹಂಗಾರೆ ಒಂದು ಎಡಿಟ್ ಮಾಡೋದಿತ್ತು. ವಿಡಿಯೋನ ಎಡಿಟ್ ಮಾಡ್ತಾ ಕೂತೆ ಬಾಂಡೆ ತೊಳಗೆ ಬೇಜಾರಾಯ್ತು, ಬಿಟ್ಟೆ. ಈಗ ನೋಡ್ರಿ, ಎಲ್ಲ ಮೈ ಮೇಲೆ ಬಂದೆವು. ಫಸ್ಟಿಗೆ ನಾನು ಪೂರ್ತಿಯಾಗಿ ಏನೇನೆಲ್ಲ ಖಾಲಿ ಮಾಡ್ಕೋಬೇಕೋ ಎಲ್ಲ ಅಡುಗೆನ ಖಾಲಿ ಮಾಡಿಕೊಂಡು ಸಿಂಕಿಗೆ ಇಟ್ಕೊಂಡಿನಿ. ಸಿಂಕಿಗೆ ಇಟ್ಕೊಂಡೆಲ್ಲ ಒಂದು ಸ್ವಲ್ಪ ನೀರು ಬಿಟ್ಟು ಅಲ್ಲಿ ಇಟ್ಕೊಂಡಿನಿ, ಒಂದು ಸ್ವಲ್ಪ ನೆನಿಲ್ಲ ಅಂತೇಳಂದು. ಈ ಕಡೆ ಎಲ್ಲನೂ ಗ್ಯಾಸ್ ಕಟ್ಟಿನ ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ಸೋಪ್ ಆಯಿಲ್ ಹಾಕಿ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು, ಹಾಗೆ ಗ್ಯಾಸನ್ನು ಕ್ಲೀನ್ ಮಾಡ್ಕೊತೀನಿ. ಗ್ಯಾಸನ್ನು ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದಕ್ಕೆ ಹೋಗ್ತೀನಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಡಾಲರ್ ಕಂಪ್ಲೀಟ್ ಆಗೋದು ಇನ್ನೊಂದು ಸ್ವಲ್ಪನೇ ಇದೆ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಅದು ಬೇಗನೆ ಮುಗಿಯುತ್ತೆ ಅಂತೇಳಂದು ನಾನು ಅಂದ್ಕೊಂಡಿದ್ದೀನಿ. ಆದರೆ ದಯವಿಟ್ಟು ಎಲ್ಲೂ ನಾನು ಯೂಸ್ಫುಲ್ ವಿಡಿಯೋಗಳನ್ನೇ ಹಾಕ್ತಾ ಇರ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಏನಾದರೂ ಇದರಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ಹೇಳಿದರೆ ನೀವು ಅದನ್ನು ನಾನು ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿರಿ. ನಾನೇನು ಮಾಡ್ತೀನಿ, ಫಸ್ಟಿಗೆ ಎಲ್ಲ ಪಾತ್ರೆನೂ ಮೊದಲಿಗೆ ಏನೇನೆಲ್ಲ ಅದರೊಳಗಂತೂ ಮುಸುರಿ ಅಂತ ನಾವು ಏನು ಇಡೋಂಗಿಲ್ಲ. ಯಾಕಂದ್ರೆ ಮೊದಲಿಗೇನೆ ನಾವು ತೆಗಿಯೋಬೇಕಾದ್ರೆ ತಟ್ಟೆ ಇಡಬೇಕಾದ್ರೆ, ಆಮೇಲೆ ಏನರ ಸಿಂಕ್ನಾಗ ಬಾಂಡೆ ಇಡಬೇಕಾದ್ರೆ ನಾವು ಅದರೊಳಗಿಂದೆಲ್ಲ ಮುಸುರಿ ತೆಗೆದು ಅದ್ರೊಳಗೆ ಹಾಕ್ಬಿಡ್ತೀವಿ. ಹಂಗಾಗಿ ನಮಗೆ ತೊಳೆಯೋದು ಭಾಳ ಲೇಟ್ ಆಗೋಂಗಿಲ್ಲ. ಬರೀ ನಾವು ಅಷ್ಟು ಪಾತ್ರೆನ ಫಸ್ಟಿಗೆ ಏನೇನು ನೀರು ಹಾಕಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಮೇಲೆ ಇಟ್ಕೊತೀನಿ. ನಂತರ ಅಷ್ಟು ಸಿಂಕ್ನಾಗ ಇಟ್ಕೊತೀನಿ. ಸಿಂಕ್ನಾಗ ಇಟ್ಕೊಂಡು ಅಷ್ಟು ಬಾಂಡೆನ ನಾನು ತೊಳ್ಕೊತೀನಿ. ಹಾಗೆ ಇವತ್ತು ನಾನು ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂಥೇಳಂದು ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ತೀನಿ ನಾನು. ನನಗೆ 2 ಗಂಡ್ಮಕ್ಳು. ಹಾಗೆ ನಮ್ಮ ಮನೆಯವರು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ ಒಮ್ಮೆಲೆ 5 ಗಂಟೆಗೆ ಬರ್ತಾರೆ. ಮತ್ತು 2 ಗಂಡ್ಮಕ್ಳು ಅಂದ ತಕ್ಷಣ ಅವ್ರ ಕಾಲೇಜು SLC ಮುಗಿಯೋ ಮಟ್ಟನೂ ನಮ್ಮ ಜವಾಬ್ದಾರಿ ಇರ್ತೈತಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದಾಗ ಮನೆಯಾಗ ಇರ್ತಾರೆ. ಈ ಡಿಗ್ರಿ ಹೀಗೆಲ್ಲ ಓದಾಗ ಅಂದ್ಕೊಳ್ಳೆ ಹೊರಗೆ ಹೋಗಿಬಿಡ್ತಾರೆ ಅವರು. ಹಾಗಾಗಿ 2 ಮಕ್ಕಳು, ಒಬ್ಬನಂತೂ ಈಗ ಕೆಲಸ ಮಾಡ್ತಿದ್ದಾನೆ. ಹಾಗೆ ಇನ್ನೊಬ್ಬ ಚಿಕ್ಕವನು ಈಗ ಅವ್ನು ಕಾಲೇಜ್ ಮುಗ್ದೈತಿ, ಅವನಿನ್ನು ಮನೆಯಾಗದಾನ. ಹಿಂಗಾದಾಗ ಏನಾಗುತ್ತೆ, ನಮಗೆ ಮನ್ಯಾಗ ಒಬ್ಬರೇ ಇದ್ದು ಏನು ಮಾಡಬೇಕು, ನಾವು ಬರೀ ಫೋನ್ ನೋಡಬೇಕು, ಇಲ್ಲ TV ನೋಡಬೇಕು. ಆಮೇಲೆ ನನಗೆ ಇನ್ನೊಂದು ಹಾಬೀಸ್ ಏನಿತ್ತು ಅಂದರೆ, ನಿಮಗೆಲ್ಲ ಗೊತ್ತಿದ್ದೈತಿ ಮೊದಲಿಂದನೂ ವೀಡಿಯೋ ನೋಡ್ಕೊಂಡು ಬರೋರಿಗೆ, ನಾನು ಆರಿ ವರ್ಕು ಹಾಗೆ ಕುಚ್ಚು ಹಾಕ್ತಿದ್ದೆ. ಆರಿ ವರ್ಕು ಹಾಕ್ತಾ ನಾವು ಕಾಲು ಮಡ್ಚ್ಕೊಂಡು ಕುಂದ್ರೋದ್ರಿಂದ ಒಂದು ಸ್ವಲ್ಪ ಅದು ಭಾಳನೇ ಸೂಕ್ಷ್ಮ ಕೆಲಸ ಆಗುತ್ತೆ. ಸ್ವಲ್ಪನೂ ಎಲ್ಲೂ ಹೆಚ್ಚು ಕಮ್ಮಿ ಆಗೋಂಗಿಲ್ಲ. ಇಲ್ಲಿ ನನಗೆ ಬಂದಮೇಲೆ ಒಂದಿಷ್ಟು ಆರಿ ವರ್ಕು ಬಂದು ಅವನ್ನೆಲ್ಲ ನಾನು ಮಾಡ್ತಾ ಏನಂತ ನಾನು ಸರಿ ಕಾಲು ಬಿಗಿ ಕೂತ್ಕೊಂಡು, ಆಮೇಲೆ ಕೂತ್ಕೊಂಡು ಹಾಕೋದ್ರಿಂದ ನಾವು ಒಂದು ಸ್ವಲ್ಪ ಕಾಲು ನೋವು ಬರಾಕಂತು. ಆಮೇಲೆ ಒಂದು ಸ್ವಲ್ಪ ನಾನು ಮಧ್ಯಕ್ಕೆ ಒಂದು ಸ್ವಲ್ಪ ಬೈಕ್ ಮೇಲಿಂದ ಬಿದ್ದು ಒಂದು ಸ್ವಲ್ಪ ಕೈ ಪೆಟ್ಟಾಗಿರೋದ್ರಿಂದ ನನಗೆ ಅದು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ತ್ರಾಸ ಆಗುಂತು. ಹಾಗಾಗಿ ನಾನೀಗೇನು ಮಾಡಿದೆ, ಅದನ್ನು ಬಿಟ್ಟಿದ್ದೀನಿ. ಯಾವಾಗಾದ್ರೂ ಈ ಕುಚ್ಚಂತೂ ಬಂದೇ ಬರ್ತಿರ್ತಾವೆ, ಇವಾಗ ಒಂದು ಸ್ವಲ್ಪ ಕುಚ್ಚು ಹಾಕ್ತೀನಿ. ಯಾಕಂದ್ರೆ ಅವು ಸೀಸನ್ ಇದ್ದಾಗ ನಮಗೆ ಕುಚ್ಚು ಬರ್ತಾವೆ, ಡೈಲಿ ಅಂತೂ ಬರೋಂಗಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ನನಗೆ ಈಗ ಆಮೇಲೆ ಮೊದಲಿಗೆ ನಾನು ಹೇಳಿದ್ದೀನಿ ನಮ್ಮ ಮನೇಲಿ TV ಇಲ್ಲ ಅಂತ ಹೇಳಂದು. ಈಗಾಗಲೇ 4-5 ವರ್ಷ ಆಯಿತು ನಮ್ಮ ಮನ್ಯಾಗ. 5 ವರ್ಷಕ್ಕಿಂತ ಮೇಲೇನೇ ಆಯಿತು ಅಂದರು. 5-5.5 ವರ್ಷನೇ ಆಯಿತು ನಮ್ಮ ಮನೇಲಿ TV ಇಲ್ಲ. TVನೂ ನೋಡೋಕೆ ನನಗೆ ಆಗಂಗಿಲ್ಲ. ಹಾಗಾಗಿ ನನಗೆ ಬರೀ ಎಷ್ಟಂತ ಫೋನ್ನೇ ನೋಡ್ಕೊತ ಕುಂದ್ರೋದು, ಫೋನ್ ನೋಡಿ ನಾವು ಸುಮ್ಮನೆ ಅದರಿಂದ ಪೂರ್ತಿಯಾಗಿ ಟೈಮ್ ಪಾಸ್ ನಮ್ಮದು. ಹಾಗಾಗಿ ನಾನೇನು ಮಾಡಿದೆ, ಏನಾದರೂ ಮಾಡಬೇಕು ನಾನು ಮನೇಲಿ ಕೂತ್ಕೊಂಡು ಅಂಥೇಳಂದು ಈ ಯೂಟ್ಯೂಬನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದರೆ ಮೊದಲಿಂದನೂ 2-3 ವರ್ಷದಿಂದನೂ ನಾವು ಬೇರೆಯವರು ಯೂಟ್ಯೂಬ್ ನೋಡ್ಕೊತ ಬಂದ್ವಿ. ಆಮೇಲೆ ಏನಾಯ್ತು, ಇದರಿಂದ ಏನಾದರೂ 4 ಸಂಪಾದನೆ ಆಗುತ್ತಾ ಅನ್ನೋದು ಆದ್ರೆ ನಾವು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂಥೇಳಂದು ಯೋಚನೆ ಮಾಡಿ ನಾನು ಯೂಟ್ಯೂಬಿಗೆ ಬಂದೆ. ನನಗೆ ಯಾಕೆ ನಾನು ಯೂಟ್ಯೂಬಿಗೆ ಬರಬೇಕು ಅಂತ ಹೇಳ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳೋದಂದ್ರೆ ಎಲ್ಲ ಕೆಲಸದಾಗೂ ಕಷ್ಟ ಐತಿ. ಈಗ ಹೊರಗೆ ಹೋಗಿ ಗಂಡ್ಮಕ್ಳು ಹೊರಗೆ ಹೋಗಿ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೂ ಕಷ್ಟ ಐತಿ. ಎಲ್ಲ ಒಬ್ಬ ಕಸ ಹೊಡೆಯೋದ್ರಿಂದ ಹಿಡಿದು ದೊಡ್ಡ ಆಫೀಸರ್ಸ್ಗಳಿಗೂ ಇದು ಕೆಲಸ ಕಷ್ಟನ. ಯಾಕಂದ್ರೆ ಅವ್ರವ್ರದ್ದೇ ಆದಂಥ ಸಮಸ್ಯೆಗಳು ಕೆಲಸದಲ್ಲಿ ಬರ್ತಾವೆ. ಹಂಗೆ ಇದು ಒಂದು ಯೂಟ್ಯೂಬ್ ಅಂತ ನಾವು ಹೋಗ್ಬೇಕು. ನಮಗೆ ಭಾಳ ಕಷ್ಟ ಐತಿ ಅಂತ ಅನ್ಕೊಂತ ಕೂತ್ಕೊಂಡ್ರೆ ನಮ್ಗೆ ಯೂಟ್ಯೂಬ್ ಮಾಡೋಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಇನ್ನೇನು ಶ್ರಮ ವಹಿಸಬೇಕು. ಯಾವುದ್ರಲ್ಲಾದರೂ ನಾವು ಶ್ರಮ ವಹಿಸಿದ್ರೆ ಒಂದಲ್ಲ ಒಂದು ಟೈಮ್ನಲ್ಲಿ ನಾವು ಅದರಿಂದ ಫಲ ಪಡಿತೀವಿ ಅಂತ ನಾನಿಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ
ಅದೇ ನಾನು ಹೇಳಿದ್ನಲ್ಲ ಮೊದಲು ಎಷ್ಟು ನಾವು ಎಲ್ಲರೂ ಈಗ ನಮ್ಮ ಮನೆಯವರಾಯ್ತು ಬೇರೆಯವರಾಯ್ತು ಯಾರಾದ್ರೂ ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು ಹೊರಗೆ ಹೋಗಿ ಕೆಲಸ ಮಾಡಿ ಬರೋದು ಒಂದೇ, ಮನೇಲಿದ್ದು ನಾವು ಈ ಯೂಟ್ಯೂಬನ್ನು ಮಾಡೋದು ಒಂದೇ. ಯಾಕಂದ್ರೆ ಯೂಟ್ಯೂಬಲ್ಲಿ ಏನಂದ್ರೆ ಪ್ರತಿದಿನ ನಾವು ಇದರಲ್ಲಿ ಈಗ ಕೆಲಸ ಹೆಂಗೆ ಮಾಡಿ ಬರ್ತಾರೆ, ಹೊರಗೆ ಹೋಗಿ ಡ್ಯೂಟಿ ಹೆಂಗೆ ಮಾಡಿಬಿಡ್ತಾರೆ, ಹಂಗೆ ಇದನ್ನೊಂದು ನಾವು ಡ್ಯೂಟಿ ಅಂತ ತೊಗೋಬೇಕು. ಇದನ್ನು ನಾವು ಒಂದು ಕೆಲಸ ಮಾಡಕ್ಕೆ ಕುಂತೀವಪ್ಪ ನಾವು ಅಂತೇಳಂದು ಇದಕ್ಕೊಂದು ಸ್ವಲ್ಪ ನಾವು ಟೈಮನ್ನು ನಮ್ಮ ಮನೆ ಕೆಲಸ ಮಾಡಿ ಅದಕ್ಕೊಂದು ಸ್ವಲ್ಪ ನಾವು ಟೈಮನ್ನು ಎತ್ತಿ ಇಡಲೇಬೇಕಾಗತ್ತೆ. ಅಂದಾಗ ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯತೆ ಐತಿ. ಇಲ್ಲ ಅಂದ್ರೆ ನಾವು ಒಂದಿನ ವೀಡಿಯೋ ಹಾಕೋದು 4 ದಿನ ಬಿಡೋದು ಈ ರೀತಿ ಮಾಡಿದರೆ ನಮಗೆ ಸ್ವಲ್ಪ ಕಷ್ಟನ ಆಗುತ್ತೆ. ನಾನು ಅದೇ ರೀತಿ ಮಾಡಿದ್ದಕ್ಕಿಂತ ನನಗೆ 1.5 ವರ್ಷ ಆದ್ರೂ ನನ್ನದಿನ್ನು ಮಾನಿಟೈಸೇಷನ್ ಆಗಿ ಭಾಳ ದಿನ ಆಯ್ತು. ಇಷ್ಟೊತ್ತಿಗೆ ನಾನು ಪೇಮೆಂಟ್ ತೊಗೋಬೇಕಿತ್ತು, ಆದರೆ ಪೇಮೆಂಟಿಗೆ ನಾನು ಹತ್ತಿರ ಅದೀನಿ, ಅದೊಂದು ಖುಷಿ ನನಗೈತಿ. ಇಲ್ಲಿ ಮಟ್ಟ ನಾನು ಬಂದಿದ್ದೀನಲ್ಲ ಇನ್ನೂ ನನಗೆ ಖುಷಿ ಐತಿ. ಅದಕ್ಕೋಸ್ಕರ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದಾದ್ರೆ ಮಾಡಿರಿ, ಏನೂ ತಪ್ಪಿಲ್ಲ. ಆದರೆ ಅದಕ್ಕೂ ನಾವು ಹೆಂಗೆ ಈಗ ನೌಕರಿ ಮಾಡ್ತಾರೆ ಹೊರಗೆ ಹೋಗಿ ಕೆಲಸ ಮಾಡ್ತಾರೆ ಅದೇ ರೀತಿ ನಾವು ಮನೇಲಿ ಕೆಲಸ ಮಾಡ್ಬೇಕಾಗತ್ತೆ. ಪ್ರತಿದಿನವೂ ನಾವು ಬಿಟ್ಟು ಬಿಡ್ದೇನೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಅವ್ರು ಹೊರಗೆ ಹೋಗಿ ಕೆಲಸ ಮಾಡ್ತಾರೆ, ನಾವು ಮನೆಗೆ ಬಂದು ಮನೆಯಾಗಿದ್ದು ನಮ್ಮ ಮನೆ ಕೆಲಸನ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಟೈಮ್ ಅಂದರೂ ಇದಕ್ಕೊಂದು 2-3 ತಾಸು ನಾವು ಟೈಮು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ವಿಡಿಯೋ ಮಾಡೋದು ಅರ್ಧ ಗಂಟೆ ವಿಡಿಯೋ ಮಾಡೋದು 1 ಗಂಟೆ ಆಗುತ್ತೆ. ಅದಾದಮೇಲೆ ಎಡಿಟಿಂಗ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡೋದು, ಇದಕ್ಕೆಲ್ಲ ನಮಗೆ ಟೈಮ್ ಬೇಕಾಗುತ್ತೆ. ಒಂದು ದಿನಕ್ಕೆ 2-3 ತಾಸಂತೂ ನಾವು ಯೂಟ್ಯೂಬಿಗೋಸ್ಕರ ನಾವು ಟೈಮನ್ನು ಎತ್ತಿಡ್ಬೇಕಾಗತ್ತೆ. ನನಗೆ ಎಷ್ಟು ತಿಳಿದೈತೋ ನಾನು ಇಲ್ಲಿ ಅಷ್ಟನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಿದ್ದೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಅದರಲ್ಲಿ ನಾವು ಶ್ರಮ ವಹಿಸಿ ಕೆಲಸ ಮಾಡ್ತೀವಿ ಅನ್ನೋದಾದರೆ ಅಷ್ಟೇ. ನಾವು ಒಂದಿನ ಯೂಟ್ಯೂಬ್ ಏನೋ ಹುರುಪಿನಿಂದ ಯೂಟ್ಯೂಬ್ ಮಾಡ್ತೀನಿ ಮತ್ತೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಅನ್ನೋರು ದಯವಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ಈಗ ಎಲ್ಲರದು ಅಷ್ಟೇ, ಈಗ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅವ್ರು ಒಂದಿನ ಕೆಲಸ ಹೋಗಿ 4 ದಿನ ಬಿಟ್ಟರೆ ಅವ್ರ ಕೆಲಸ ನಡೀತೈತೆ ಇಲ್ಲ, ಸಂಬಳಕ್ಕೋಸ್ಕರ ಅವರು ಪ್ರತಿದಿನ ದುಡಿಲೇಬೇಕಾಗುತ್ತೆ. ಪ್ರತಿದಿನ ಈಗ ಬಿಸ್ನೆಸ್ ಮಾಡೋರಾದರೂ ಆಯ್ತು, ಕೆಲಸ ಮಾಡೋರಾದರೂ ಆಯ್ತು, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಮಗದು ಫಲ ಕೊಡ್ತೈತಿ. ಅದಕ್ಕೋಸ್ಕರ ನಾನು ಇಲ್ಲಿದ್ನೆಲ್ಲ ಹೇಳಿದೆ. ಹಾಗೆ ನಿಮ್ಮ ಜೊತೆ ಮಾತಾಡ್ಕೊತ ನಾನು ಎಲ್ಲ ಪಾತ್ರೆನೂ ತಿಕ್ಕಾಯಿತು. ಪಾತ್ರೆ ಎಷ್ಟು ಕೊಂಡದವಪ್ಪ ಅನಿಸ್ತೈತಿ. ನಾವು ತೊಳಿತಾ ಅವು ಬೇಗನೆ ಅದು ಕೆಲಸ ಮಾಡಾಕೊಂಡ್ರೆ ಬೇಗನೆ ಆಗಿ ಹೋಗ್ಬಿಡ್ತೈತಪ್ಪ ಕೆಲಸ. ಎಷ್ಟು ಕೆಲಸ ಮಾಡ್ಬೇಕಪ್ಪ ಅಂತ ಅನ್ಕೊತೀವಿ, ಆದರೆ ಅದು ಮಾಡಾಕೊಂತ್ರ ಕೆಲಸ ಲಘುನ ಆಗೋಗ್ಬಿಡ್ತೈತಿ. ನೋಡ್ರಿಲ್ಲ ನಾನು ಪಾತ್ರೆ ತೊಳ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಸಿಂಕ್ ಹತ್ರ ನಲ್ಲಿ ಮತ್ತು ಎಲ್ಲ ಸೋಪ್ ಹಚ್ಚಿ ನಾನೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಈಗಂದ್ರೆ ನಾಳೆ ಹಬ್ಬ ಐತಲ್ಲ, ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಒಂದು ಸ್ವಲ್ಪ ನಾನು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಯಾವ ರೀತಿ ನಾನು ರೆಡಿ ಮಾಡಿ ಇಟ್ಕೊತೀನಿ ಅಂತ ಅಂದು ನಿಮಗೆ ನಾನು ಮುಂದೆ ತೋರಿಸ್ತೀನಿ. ಯಾಕಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬನೂ ಬರಾಕುಂತೈತಿ. ನೀವೆಲ್ಲರೂ ಈ ಜೋರಾಗಿ ಹಬ್ಬ ಮಾಡ್ತೀರಿ. ನಾವು ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರ್ಲಿಲ್ಲ. ಈಗ ನಾನು ಸಣ್ಣಗೆ ಅಲ್ಲೇ ದೇವ್ರ ಮುಂದೆನೇ ಕಳಶ ತುಂಬಿಟ್ಟು ಪೂಜೆ ಮಾಡ್ತೀನಿ. ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆದರೆ ನಾನು ಕಡುಬು ಹಿಂಗೆ ಹೋಳಿಗೆ ಅದನ್ನೆಲ್ಲ ಮಾಡೋಕ್ಕೆ ಹೋಗಂಗಿಲ್ಲ. ಸೀರೆ ಎಲ್ಲ ಉಡಿಸಿ ಬೆಂಗಳೂರು ಕಡೆ ಎಲ್ಲ ಜೋರಾಗಿ ಮಾಡ್ತಾರೆ. ಅದು ನಾನು ಸಿಂಪಲ್ಲಾಗೇ ಆ ಲಕ್ಷ್ಮೀ ಪೂಜೆನ ಮಾಡ್ತೀನಿ. ಅದಕ್ಕೋಸ್ಕರ ನಿಮಗೊಂದು ನಾನು ಯಾವ ರೀತಿ ರೆಡಿ ಮಾಡಿ ಇಟ್ಕೊತೀನಿ ಅಂತ ನೋಡಿದರೆ ನಿಮಗೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತು ಇದನ್ನು ವಿಡಿಯೋ ಮಾಡಿದ್ದೀನಿ. ಈ ಹಿಂದೂ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅನ್ನೋರು ಬೇಕಿದ್ರೆ ಅಲ್ಲೂ ನೋಡ್ಬೋದು. ಈಗ ನಾನು ತೋರಿಸ್ತೀನಿ. ಹಾಗೆ ನಾನು ನಾಳೆ ಬೆಳಗ್ಗೆ ಅಕ್ಕಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೋದಕ್ಕೆ ಸ್ವೀಟು ಹಾಕೋಂಗಿಲ್ಲ, ಬೆಲ್ಲ ಸಕ್ಕರೆ ಏನು ಇಲ್ಲದೇ ನಾವು ಅಕ್ಕಿ ಪಾಯಸನ ಮಾಡ್ಬೋದು. ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಅಂದರೆ ನಾವು 2 ಸರ್ತಿ ವಿಡಿಯೋ ಹಾಕಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ಅಷ್ಟೇ. ನನಗೆ ಸ್ವಲ್ಪನೇ ನಾನು ತೋರಿಸ್ಕೊಟ್ಟಿರ್ತೀನಿ. ನೀವು ಹಿಂದೆ ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ನೀವು ಮಾಡ್ಕೋಬೋದು. ನಾನು ನೋಡ್ರಿ ಪಾತ್ರೆ ಎಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟಿನೂ ಕ್ಲೀನ್ ಆಯ್ತು. ಹಾಗೆ ನಿಮ್ಮ ಜೊತೆಗೆ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ. ನಾನು ಮಕ್ಕಳು ಮತ್ತು ದೊಡ್ಡರಾದ್ಮೇಲೆ ಅವ್ರವ್ರ ಪಾಡಿಗೆ ಅವರು ಹೊರಗೆ ಹೋದಾಗ ನಮ್ಗೆ ಟೈಮ್ ಪಾಸಿಗೋಸ್ಕರ ನಾನು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಸಿಕ್ಕೈತಿ. ಎಲ್ಲರೂ ಒಂದು ರೀತಿ ಇದರಲ್ಲಿ ಸಿಸ್ಟರು, ಆಮೇಲೆ ಏನಾದರೂ ನಾನು ಸ್ವಲ್ಪ ಒಂದು ಸರ್ತಿ ಪೆಟ್ಟಾಗಿ ಬಿದ್ದಾಗ ನನಗೆ ಭಾಳನೇ ಕೇರ್ ಮಾಡಿ ಒಬ್ಬರು ಬೇಗ ಹುಷಾರಾಗ್ರಿ ಅಂತ ಅವನ್ನೆಲ್ಲ ನಾವು ಕೇಳ್ತೀವಲ್ಲ, ನಮಗೆ ಭಾಳನೇ ಖುಷಿ ಆಕತಿ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಬರೋದಕ್ಕೆ ನಿಜವಾಗ್ಲೂ ಕಾರಣ ಇಲ್ಲೂ ಒಂದಿಷ್ಟು ನಮ್ಗೆ ಅಕ್ಕ ತಂಗಿಯರು ಅಣ್ಣ ಮಂದಿ ಸಿಗ್ತಾರ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಯೂಟ್ಯೂಬಿಗೆ ಬಂದಿದ್ದೀನಿ. ಹಾಗೆ ನಾನು ದೇವ್ರ ಮುಂದೆ ದೀಪನೂ ಹಚ್ಚಿದೆ. ಹಾಗೆ ಅಲ್ಲಿ ನಾನು ನಾಗಪ್ಪನ ಬಿಡಿಸಿದ್ದೀನಿ ರಂಗೋಲಿಯಲ್ಲಿ. ಹೇಗಿತ್ತು ನಾಗಪ್ಪ ಅಂತೇಳೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನೋಡ್ರಿ, ನಾನು ಬೆಳಗ್ಗಿಂದನೂ ಇವತ್ತು ಏನು ಹುರಿಬಾರ್ದು, ಏನನ್ನು ಕರಿಬಾರ್ದು ಅಂತ ಅಂದು ಬೆಳಗ್ಗಿಂದನೂ ಇದನ್ನು ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಮಳೇಲಿ ತೊಯ್ಸ್ಕೊಂಬಂದ್ಬಿಟ್ರು. ಜೋರಾಗಿತ್ತು ಮಳೇಲಿ ತೊಯ್ಸ್ಕೊಂಬಂದರು. ಈಗ ಟೀ ಜೊತೆ ಒಂದು ಸ್ವಲ್ಪ ಟೀನೂ ಕುಡಿದ್ವಿ. ನಾವು ಟೀ ಕುಡಿದ್ವಿ. ಟೀ ಕುಡಿದು ಆದಮೇಲೆ ನನಗೇನಾದರೂ ತಿನ್ನಕ್ಕೆ ಕೊಡು ಅಂತ ಅಂದು ಶುರು ಮಾಡಿದ್ರು. ಏನು ಮಾಡ್ಬೇಕಂತ ತಲೆ ಓಡಲಿಲ್ಲ. ಈಗ ನಾನು ಬೇರೆ ಕೆಲಸ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಡ ಉಪ್ಪು ಹಾಕಿ ಶೇಂಗಾ ಹುರಿದ್ಬಿಟ್ಟೆ. ಒಂದೊಂದು ಟೈಮಲ್ಲಿ ಹಿಂಗಾಗುತ್ತೆ, ನಾಗಪ್ಪ ಕ್ಷಮೆ ಮಾಡಪ್ಪ ಅಂತ ಬೇಡ್ಕೊಂಡೆ. ಆಮೇಲೆ ನನಗೆ ನೆನಪಾಯ್ತು, ಶೇಂಗಾ ನಾವು ಹುರಿಬಾರ್ದಿತ್ತು ಅಂತೇಳಿದು
ಒಂದು ಟೈಮ್ನಾಗ ಹಿಂಗೆ ನೆನಪು ಹಾರಿ ಹಿಂಗೆ ಆಗ್ಬಿಡ್ತಾವೆ ನೋಡ್ರಿ. ಆಮೇಲೆ ಶೇಂಗಾ ನೋಡ್ರಿ ಎಷ್ಟು ಚೆನ್ನಾಗಿ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಸಿಮ್ಮೆ ಕುಡಿಬೇಕು. ಅದಕ್ಕೆ ನೀರು ಸಿಮ್ಮೆ ಕೊಡಿದ್ರೆ ಅದೆಲ್ಲ ಉಪ್ಪು ಹಿಡ್ಕೊತೈತಲ್ಲ ಭಾಳನೇ ಚೆನ್ನಾಗಿ ಉಪ್ಪಿನ ಶೇಂಗಾ ಆಗ್ತಾವೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಹಾಗೆ ನಾನೀಗ ಜಾಸ್ತಿ ಅಡುಗೆ ಮಾಡೋಕ್ಕಂತಿಲ್ಲ, ಯಾಕಂದರೆ ಬೆಳಗ್ಗೆ ಮತ್ತು ಅಡುಗೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅಡುಗೆ ಏನು ಜಾಸ್ತಿ ಮಾಡ್ಕೊಳಕ್ಕಂತಿಲ್ಲ. ನಾನು ಒಂದು ಸ್ವಲ್ಪ ಪಲ್ಯ ಒಂದು ಸ್ವಲ್ಪನೇ ಸಾರಿತ್ತು, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಅನ್ನ ಅಷ್ಟೇ ನಾನು ಮಾಡ್ಕೊಳಕ್ಕಂತಿದ್ದೆ. ಒಂದೇ ಒಂದು ಲೋಟ ಅಕ್ಕಿ ಹಾಕಿ ಅನ್ನಕ್ಕೆ ಇಟ್ಕೊಂಡಿನಿ. ಹಾಗೆ ಚೂರು ನಾನು ಅನ್ನಕ್ಕೆ ಉಪ್ಪು ಹಾಕಿ ನಾವು ಅನ್ನ ಮಾಡೋದು, ಒಂಚೂರು ಉಪ್ಪು ಹಾಕ್ಕೊಂಡು ಈಗ ಮುಂದೆ ಏನು ಮಾಡ್ತೀನಿ, ನನಗೆ ನಾಳೆಕಿಗೆ ಒಂದು ಸ್ವಲ್ಪ ನೀರು ಖಾಲಿಯಾಗಿ ಅವು ಕುಡಿಯೋದಕ್ಕೆ, ಅದಕ್ಕೋಸ್ಕರ ಅದನ್ನೂ ಒಂದು ಸ್ವಲ್ಪ ತೊಳ್ಕೊಂಡು ಬಿಟ್ರಾತು ಅಂತೇಳಿ ಅಂದೆ. ನಾನು ಈ ಕ್ಯಾನನ್ನು ನಾನು ಪೂರ್ತಿಯಾಗಿ ತೊಳೆದು ಹಾಗೆ ನಾನು ಅಡುಗೆಗೆ ಒಂದು ನೀರಿನ ಗುಂಡಿ ಇಟ್ಕೊಂಡಿನಿ. ಆ ಗುಂಡಿನೂ ತಿಕ್ಕಿ ನಾನು ಇಟ್ಟಿದ್ದೀನಿ, ಅದಕ್ಕೆ ನೀರು ಹಾಕಿಲ್ಲ ಇನ್ನು. ಅದು ಕ್ಯಾನ್ ಎತ್ತಿ ಸುರಿಬೇಕಲ್ಲ, ಇದು ಖಾಲಿ ಆಗಲಿ ಅಂತ ಹೇಳಂದು ಕಾಯಕಂತಿದ್ದೆ. ಹಂಗಾಗಿ ಇದು ಖಾಲಿ ಆಗೈತಿ. ಇದನ್ನ ಈಗ ತಿಕ್ಕಿಟ್ಕೊಂಡು ನಾನು ನನ್ನ ಮಗನ ಜೊತೆಗೆ ಅದಕ್ಕೂ ಎರಡಕ್ಕೂ ಸೇರಿ ನಾನು ನೀರು ಹಾಕಿಸ್ತೀನಿ. ಈಗ ಪೂರ್ತಿಯಾಗಿ ತೊಳೆದು ನೀರು ಬಸ್ ಇಡ್ತೀನಿ, ಆಮೇಲೆ ಅವನು ಹಾಕ್ತಾನೆ. ಇಲ್ಲ ನೋಡ್ರಿ, ನಮ್ಮ ಅನ್ನಕ್ಕೂ ನಾನು ಇಟ್ಕೊಂಡಿನಿ. ಈ ಕಡೆ ಇದು ಮತ್ತೊಂದು ಏನಂದ್ರೆ, ನಾನಿಲ್ಲಿ ತುಪ್ಪ ಹಾಕ್ಕೊಳಂತೀನಿ. ಈ ಡಬ್ಬದಾಗ ದೇವರ ದೀಪಕ್ಕೆ ಮತ್ತು ತುಪ್ಪದ ಬತ್ತಿ ಮಾಡೋಕ್ಕೋಸ್ಕರ ಒಂದು ಸಣ್ಣ ಡಬ್ಬಾಗ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ. ಯಾಕಂದ್ರೆ ಇಲ್ಲೆಲ್ಲ ಹಾಕ್ಕೊಂಡ್ರೆ ಇದೊಂದು ಬಾಟ್ಲಿ ಒಳಗೂ ನಾನು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಮುಸುರಿ ಮಾಡೋಕ್ಕೆ ಹೋಗಲ್ಲ. ಮತ್ತೊಂದು ಡಬ್ಬಿ ಒಳಗೆ ನಾನು ಹಾಕಿ ಇಟ್ಕೊಂಡಿರ್ತೀನಿ. ಅದು ತಿನ್ನಕ್ಕೆ ಮಾಡೋಕ್ಕೆ ಬರ್ತೈತಿ ಅಂತ. ಇದನ್ನ ಯಾವಾಗ ಆ ಡಬ್ಬ ಖಾಲಿ ಆಗುತ್ತೋ ಅವಾಗ ಈ ಬಾಟ್ಲಿ ಒಳಗಿಂದ ಅದಕ್ಕೆ ಹಾಕ್ಕೊತೀನಿ. ಇದು ಸಣ್ಣ ಡಬ್ಬದಾಗಿಂದ ಮಾತ್ರ ನಾನು ದೇವ್ರ ಹತ್ರ ಇಟ್ಟಿರ್ತೀನಿ. ಅನ್ನಕ್ಕೆ ಇದು ಪಾಕೆಟ್ನಾಗ ಇನ್ನೂ ಸ್ವಲ್ಪ ಇತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದೊಂದು ಬಿಸಿ ಮಾಡಿ ಅದನ್ನು ಪೂರ್ತಿಯಾಗಿ ಹಾಕಿ ಅದನ್ನ ಡಬ್ಬ ಹಾಕಿಟ್ಟು ಇನ್ನೂ ಸ್ವಲ್ಪ ಏನಾದರೂ ಇದ್ರದಾಗ ತುಪ್ಪ ಅದ್ರೊಳಗೆ ಬೀಳ್ತೈತಿ ಅಂತೇಳಂದು ನಾನು ರೆಡಿ ಆಗೈತಿ. ನೋಡ್ರಿ, ಪೂರ್ತಿಯಾಗಿ ಗ್ಯಾಸಿನ ಕಟ್ಟಿ ಬಾಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಈಗ ನಾನು ನಾಳೆಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಳಕೊಂತೀನಿ ಅಂತ ಹೇಳಂದು ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ನಾನು ಯಾವ್ಯಾವ ಪಾತ್ರೆಯಲ್ಲಿ ಏನು ಮಾಡ್ತೀನಿ. ಈಗ ಅಕ್ಕಿ ಪಾಯಸ ಮಾಡ್ಬೇಕು. ನಾನು ಅಕ್ಕಿ ಪಾಯಸ ಮಾಡೋದಕ್ಕೋಸ್ಕರ ನನಗೆ ಯಾವ ಪಾತ್ರೆ ಬೇಕು, ಕುಕ್ಕರಿಗೆ ಇಟ್ಕೊತೀನಿ. ಈ ಕುಕ್ಕರ್ನೊಳಗೆ ನನಗೆ ಎಷ್ಟು ಅಕ್ಕಿ ಬೇಕು ಅಷ್ಟು ಅಕ್ಕಿ ನಾನು ಇದ್ರಾಗ ಹಾಕಿಟ್ಕೊತೀನಿ. ಹಾಗೆ ಬೆಳಗ್ಗೆ ಅನ್ನ ಮಾಡಬೇಕು. ಅನ್ನಕ್ಕೆ ನನಗೆ ಎಷ್ಟು ಅಕ್ಕಿ ಬೇಕು ಅಷ್ಟು ಅಕ್ಕಿ ಹಾಕಿ ನಾನು ಆ ಪಾತ್ರೆಯಲ್ಲಿ, ಇದೇ ಪಾತ್ರೆ ನಾನು ಅನ್ನ ಮಾಡ್ತೀನಿ, ಅದ್ರಾಗ ಅದಕ್ಕೆ ಹಾಕಿಟ್ಕೊಂಡೆ. ಹಾಗೆ ಮೈದಾ ಹಿಟ್ಟನ್ನು ಜಲಿಸಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಫ್ರಿಜ್ನಾಗ ಇಟ್ಟಿದ್ದೆ ಮೈದಾ ಹಿಟ್ಟು, ಅದನ್ನು ತೆಗೆದಿಟ್ಕೊಂಡಿನಿ. ಹಾಗೆ ಇದರಿಂದ ಒಂದು ಬಟ್ಲಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಂದರೆ ಕುಚ್ಚುಗಡ್ಡು ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಕಡಲೆಬೇಳೆನ ನಾನು ಆಮೇಲೆ ಅದ್ರ ತಕ್ಕಷ್ಟು ಬೆಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಹಾಗೆ ಇದು ಕುಸುಬಿ ಕಾಳು, ಇದನ್ನು ನಾವು ತೊಳೆದು ನೀರು ಹಾಕಿ ನೆನೆ ಇಟ್ಕೊತೀನಿ. ನಾನು ಬೆಳಗ್ಗೆಗೆ ಒಂದು ಅರ್ಧ ಗಂಟೆ ಒಂದು ತಾಸು ನೆನೆಸಿದ್ರು ಸಾಕದು. ಆದರೆ ಬೆಳಗ್ಗೆ ಲಗು ಆಗಂಗಿಲ್ಲ, ನೆನೆಸ್ಕೊತ ಕುಂದ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ರಾತ್ರಿನ ಒಂದು ತೊಳೆದು ನೆನೆ ಹಾಕಿ ಇಟ್ಕೊತೀನಿ. ಹಾಗೆ ಇದು ಹೆಸರುಬೇಳೆನ ನಾನು ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದರೊಳಗೆ ಇದು ನೋಡ್ರಿ ನೆನೆ ಹಾಕಿ ಇಟ್ಕೊಂಡೆ. ಹಾಗೆ ಹೆಸರುಬೇಳೆನೂ ನಾನು ಒಂದು ಸ್ವಲ್ಪ ಬಟ್ಲಕ್ಕೆ ಹಾಕಿ ಇಟ್ಕೊಂಡಿರ್ತೀನಿ. ಅದೇನು ಭಾಳ ಬೇಕಾಗಿಲ್ಲ, ಒಂದು 10 ನಿಮಿಷನಾಗ ಹೆಸರುಬೇಳೆ ಬೇಯ್ತಾವು. ಹಾಗಾಗಿ ಅದನ್ನು ಅದರ ಬಟ್ಲದಾಗ ಹಾಕಿ ಇಟ್ಕೊಂಡಿರ್ತೀನಿ ನಾನು. ಒಟ್ಟು ನನಗೇನು ಬೇಕು ಬೆಳಗ್ಗೆಗೆ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊತೀನಿ. ಹಾಗೆ ನಾನು ನೀರನ್ನು ಹಾಕ್ಸಾಕೊತೀನಿ. ಯಾಕಂದರೆ ಇದನ್ನು ತೊಳೆದಿಟ್ಟಿದ್ದೆ, ನಾನು ನೀರು ಹಾಕ್ಸಿದ್ದಿಲ್ಲ. ನನಗೆ ಬೆಳಗ್ಗೆಗೆ ಅಡುಗೆಗೆ ಬೇಕಾಗುತ್ತಲ್ಲ ಅಂಥೇಳನ್ನು ಇದಕ್ಕೂ ನಾನು ತುಂಬಿಸಿ ಹಾಗೆ ನಮ್ಗೆ ಕುಡಿಯೋದಕ್ಕೆ ಕ್ಯಾನಿಗೂ ಅದನ್ನ ಹಾಕಿಸಿ ಇಟ್ಕೊಂಡೆ. ಅರ್ಧ ಪೂರ್ತಿ ಕೆಲಸ ಮುಗೀತಿ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡ್ತಾನೆ ಇರಬೇಕು. ಮತ್ತು ಏನು ಅನ್ನಿಸ್ತೈತಿ, ಏನು ಕೆಲಸ ಮಾಡ್ತೀವಿ ಮನೆಯಾಗಿದ್ದು ಅಂತ ಅನ್ನೋದೊಂದು ಬಿರುದು ನಮಗೆ ಇರಲಿ. ಎಲ್ಲ ಹೆಣ್ಮಕ್ಳಿಗೂ ಆ ಬಿರೋದು ಇರೋದೆ. ಇಲ್ಲಿ ನಾನು ಮತ್ತೆ ಸಾಂಬಾರಿಗೂ ನಾನು ಕಟ್ಟಿನ ಸಾರಿಗೆ ಏನೇನೆಲ್ಲ ಬೇಕು ಅಂತ ಅಂದರೆ ನಾವು ನಾಳೆ ಹುರಿಯೋದು ಕರಿಯೋದು ಏನು ಮಾಡೋಂಗಿಲ್ಲ. ಆದರೂ ನಾನು ನಿಮ್ಗೆ ವಿಡಿಯೋದಾಗ ತೋರ್ಸೋಕ್ಕೋಸ್ಕರ ನಾನು ಇದನ್ನೆಲ್ಲ ರೆಡಿ ಮಾಡಿ ನಿಮಗೆ ತೋರ್ಸಾಕೊಂತೀನಿ. ನಾನು ಆದರೆ ನಾಳೆ ಹುರಿಯೋದು ಕರಿಯೋದು ಏನು ಮಾಡಬಾರ್ದಲ್ಲ ನಾಳೆ ಒಂದಿನ. ಹಾಗಾಗಿ ನಾನು ಇದನ್ನ ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಕೊಂಡೆ. ನೀವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ನೀವು ಕೆಲಸನ ಮಾಡಿ ಮುಗಿಸ್ಕೋಬೋದು. ಹಾಗೆ ಶೇಂಗಾ ಬಾದಾಮಿನೂ ನಾನಿಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಅದು ಪ್ರತಿದಿನದ ಕೆಲಸ ನಂದು. ಇದು ಎಲ್ಲನೂ ಕ್ಲೀನ್ ಮಾಡ್ಕೊಳೋದು ಪ್ರತಿದಿನದ ಕೆಲಸ. ಅದರಲ್ಲಿ ಎಕ್ಸ್ಟ್ರಾ ಏನಂತ ಅಂದ್ರೆ ನಾವು ಹಬ್ಬಕ್ಕೇನೆಲ್ಲ ತಯಾರಿ ಮಾಡ್ಕೊಳೋದು ಅಂತೇಳಂದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತೇಳಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮುಂದೆ ಒಂದೊಂದು ವ್ಲಾಗನ್ನು ತರ್ತೀನಿ. ನಿಮ್ಗೆ ಅಡುಗೆ ಅಷ್ಟೇ ಬೇಕಾ ಅಥವಾ ವ್ಲಾಗನ್ನು ಹಾಕಬೇಕಾ ಅಂತೇಳಂದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.